ಕರುಣೆ ನಮಗ ಕಲಿಯುಗದ ಕಾಯ ಕಲ್ಪವೇ ಗುರುವೆ ನಿನ್ನ ಕರುಣೆ ಎನಗ ಶಂಕರಲಿಂಗ ನಿನ್ನ ಕರುಣೆ ನಮಗ ಬೇಕಪ್ಪ ಬೇಕೋ ಗುರುವೆ ನಿನ್ನ ಕರುಣೆ ನಮಗ ಬೇಕಪ್ಪ. ಪರಮಾತ್ಮನ ಪಕ್ಕದಾಗ ಜಾಗ ಇತ್ತು, ಅದು ಇಂಥಂದ್ರೆ ಅದನ್ನು ಬೇರೆದಾರು ಬಿಟ್ಟು ಕೊಡ್ಬೇಕಂತ ಹೇಗೆ ಬರಬೇಕು, ಅದನ್ನು ಬಿಟ್ಟು ಕೊಡ್ಬೇಕಂತ ಗೊತ್ತಲ್ಲ. ಯಾರಿಗೆ ಬೇಕು ಹಾಕದಂದ್ರಿ ಜಾಗ? ಪರಮಾತ್ಮ ಪಕ್ಕದಿಂದ ಮಾತು ದೂರ, ಭಗವಂತ ಹತ್ಕೊಂಡ ಜಾಗ ಅದು, ಅವ್ನು ಕೂತ ಜಾಗ ಅದು. ಪಕ್ಕದಾಗ ನಾನು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಲ್ಲ, ಅವನ ಪಕ್ಕದಾಗ ಅಂದ್ರೆ ಏನು? ಅವ್ನು ಹತ್ಕೊಂಡ ಜಾಗ, ಅವ್ನು ಕೂತ ಜಾಗನೇ. ಏ ತಮ್ಮ, ಅವ್ನು ಮಾತಪಸ್ಸೆ ಮಾಡ್ಯಾನ, ಅವಾಗ ಜಾಗ ಕೊಡಬಹುದು ಅಂತ ಬಂತು. ಮಾತಪಸ್ಸೆ ಮಾಡ್ಯಾನ, ಪರಮಾತ್ಮ ಒಲಿಸ್ಕೊಂಡನು. ನೀನು ದಿನ ಪರಮಾತ್ಮ ಹೋಗೋದು ಬಂದು ಮಾಡ್ತಾನೆ, ಅವಾಗ ಆಗ್ಬೋದು. ಏ ಮರಾಯ ಮಾನ್ಯ ಸಾವಿರ ಇಕ್ಕೆ ಕಾಳು ಹಾಕ್ಯಾವ ಮರಾಯ, ಅವಾಗಾಗ್ಬೋದು. ಏ ಮರಾಯ ಕುಟ್ರು ಕೈ ಹಿಡ್ಕೊ ಕರ್ಕೊಂಬಂದು ಮೈ ತೊಳೆದು ಕುಂಡಿ ತೊಳಿತಾನೋ ನೀನು, ಅವಾಗಾಗ್ಬೋದು ಅಂತ. ಉಳಿದು ಕೆಲಸ ಮಾಡ್ತಾರೆ, ಈ ಕೆಲಸ ಯಾರು ಮಾಡ್ಯಾರೋ? ಕಣ್ಣಿಲ್ಲದ್ರು ಮಕ್ಕಳು ತೊಳಿತಾನ, ಕೈ ಹಿಡಿದು ಕರ್ಕೊಂಬರ್ತಾನ, ತುತ್ತು ಮಾಡಿ ಉಡಿಸ್ತಾನ, ಅವ್ರಿಗೆ ಹಾಸಿ ಹೊಂದಿಕಂತಾನ, ಏಕರೀಕೆ ನೋಡ್ಕೊತ ಇವಾಗ ಆಗ್ಬೋದು ಅಂತಂದ್ರೆ ಎಲ್ಲರೂ. ಯಾರ್ಯಾರು ಯಾಕೊಂದು ನೋಡಿ ಬಂದ್ರೆ ಎಷ್ಟೋ ಜನ ಯಾರ್ಯಾರು ಯಾಕೊಂಡು ನೋಡೋನು ಇಂಥ ಪರಾಂತಕ ಆತಂತ ನೋಡಿದ್ರೆ ಸಂತೋಷ ಮಾಡ್ಕೊಂಡು ಹೋದ್ರು. ಇದು ಕಸ ಹೊಡಿತಿತ್ತು ಅವ್ರು, ಕಸ ಬಾರಿ ಇದೆಲ್ಲ. ಇವ್ರೇನಂದ್ರು, ನಾವೇ ಹಂಗೆ ಮಾಡೋದು, ನಮ್ಮನ್ನು ಅದೇ ಬಾರಿ ತೊಗೊಂಡ್ಬಿಡ್ದಾರಂತೀನಿ. ನೀವು ಏನು ಮಾಡ್ತಿದ್ರಿ ಅಂದ್ರೆ ಕಸ ಹೊಡಿತಿದ್ದೇವೆ ಒಂದು ನಡಿ ಚಿಲ್ಲರ್ ಸುಳಿ ಮಕ್ಕಳು ಅಂತಾರು. ನಾವು ಭಾಳ ದೂರ ಕುಂತೀವಿ ಕೇಳ್ಬೋದು. ನಾ ಗೌಡೋದಿನಿ, ನಾ ಸಾಧುವುದಿನಿ, ನಾ ಶರಣಿ ಮುಂದೆ ಕೂತಿದ್ರು ಹೋಗಿವ್ರ ಅಪ್ಪಗಳು. ನಾನು ಮಠ ಕಟ್ಟೀನಿ, ನಾ ಭಾಳ ಮಂದಿ ಬೇಕಾಗೀನಿ, ಹಂಗೆ ಮಾಡಿ ಇವ್ರು ಮುಂದೆ ಕೂತಿದ್ರು. ನಾನು ದಾನ ಮಾಡೀನಿ, ಅವ ಮುಂದೆ ಕೂತಿದ್ದ. ನಾ ಅಕ್ಕಿ ಕಾಳು ಇಟ್ಟು ಮಂದಿಗೆ ಅವ ಕೂತಿದ್ದ. ನಾ ಜಗತ್ತು ಆಳೀನಿ ನಾ ಅಂತ ಅವ ಕೂತಿದ್ದ. ಎಲ್ಲರೂ ಕೂತಿದ್ರು. ಪರಮಾತ್ಮಂದ ಈಗ ನಾನೇ ಬಿಟ್ಟು ಕೊಡ್ಬೇಕಾಗ್ಯದ. ಆದ್ರೆ ಆ ಬುಕ್ದಾಗ ಬರ್ದದ್ದು ಕೊಡ್ಬೇಕಾರೆ ನಾ ಸಾಗರ ಕೊಟ್ಟೆ. ಆದ್ರೆ ಮಾರಿನೂ ಮಳೆ ಹಾಕಿಸ್ಕೊಂಡು ಮಗ ರೀ ಪರಮಾತ್ಮ ಪದೇಶ್ವರ ಮಗ ಮಾರಿನೂ ಮಳೆ ಹಾಕಿದ್ರೆ ಇದು ನನ್ನ ಸುತ್ತು ಇದು ನಾನು ಬೆನ್ನತ್ತೈತಿ. ಇದು ಇದೂ ಬೇಡ, ಇದು ದೈಹಿಕ ಒಪ್ಪಿಸಿ ಬಿಡ್ಬೇಕಂದ ನೋಡಿ. ಯಾವ್ದಾರು ದೈವ ದೇವ್ರು ಅಂತಾರು, ದೈಹಿಕ ಒಪ್ಪಿಸಿ ಬಿಡ್ಬೇಕಂದ. ದೈಹಿಕ ಒಪ್ಪಿಸಿದ್ರು. ಊರ್ದು ಐದವ್ರು ಏನಂದ್ರು, ಗುಂಡ್ಕರ್ಸಿಗೆ ಅವರು ಸುಳಿ ಮಕ್ಕಳು ತಾವು ಒಂದು ಆಕೇಶಿ ಅಂತ ತಾವೇ ಮಾಡಿಕೊಂಡು ಬೆಲ್ಲೂರಿಗೆ ಹೋಗ್ತಿತ್ತಂತಂದು. ಅದವ್ರು ಯಾಕೆ ಬೇಕು? ಆ ಊರ ಒಬ್ಬ, ಈ ಊರೊಬ್ಬ, ಹಾಲ್ಕೊಪ್ಪರ, ರೂಡಿಗೆ, ಬಸರಕೋಡಿಗೆ ಎಲ್ಲ ಊರವರು ಕರ್ಕೊಂಡ್ರು. ಯಾಕೆ ಮತ್ತೊಂದು ಏನು ಬಿಡಿ ನೀರಾಗ ನೋಡಿದಾಗ ಊರವ್ರು ಅಂದ್ಕೊಂಡು ಮತ್ತೆ ಇದ್ರಾಗ ಒಂದು ಬಿನ್ಬೇದ ಆಗೋದು. ತಾವು ಊರವ್ರು ಎಲ್ಲರೂ ಕೂಡ ಹೊಂದ್ಕೊಂಡು ತಾವು ಮಾತಾಡ್ಕೊಂಡು ತಮ್ಮಲ್ಲೇ ಉಳಿಸ್ಕೊಂಡ್ರು ಜಾಗ. ಕುಣಿಸ್ಕೊಳ್ಳೋ ಮಕ್ಕಳು ನಮ್ಮಲ್ಲಿ ದೇಸಾರಿ ಕೊಡಲಿಲ್ಲ, ನಾಡಗೌಡು ಕೊಡಲಿಲ್ಲ, ನಮ್ಮೂರು ಪಾವಡ ಮಿತ್ಯ ಕೊಡಲಿಲ್ಲ, ಹೌದಿಲ್ಲ ಹಾವು ಕೊಡಲಿಲ್ಲ, ಇವು ಕೊಡಲಿ, ಕೊಡೆಕಲ್ಲು ಬಸವಣ್ಣ ಕೊಡಲಿಲ್ಲ. ಸುಳಿ ಮಕ್ಕಳು ತಾವೇ ಮಾಡ್ಕೋತ ಅನಿಸ್ಕೊಳ್ಳೋದ್ರಿಗೆ ಏನೈತಿಪ್ಪ ಇದು ನಮ್ಮದು ತಪ್ಪಕ್ಕದಂದರು. ತಪ್ಪಕ್ಕಂತ ಅವರು ಎಲ್ಲ ಹಳ್ಳಿ ಮಂದಿ ಕೂಡಿಸ್ಕೊಂಡ್ರು, ತೆಗೆದು ನೋಡಿದರು. ಅದ್ರಾಗ ಹೆಂಗೈತೆ ಹಂಗೆ ಕೊಡ್ಬೇಕಲ್ಲ. ಎಲ್ಲಿ ಅವ್ರು ಬರೆದಿದ್ದರು ಇಂಥವಿಗೆ ಕೊಡ್ಬೇಕಂತ ಬರೆದಿತ್ತು. ತೆಗೆದು ನೋಡಿದಾಗ ಏನು ಬಂತು, ಕೈಲಾಸದಾಗ ಯಾರಿಗೆ ಕೊಡೋಕು? ಕಸ ಹೊಡೆದಾಗ ಕೈಲಾಸಕ್ಕೆ ಒತ್ತಿ ಅವಾಗೇ ಬಿದ್ದ ಮತ್ತೊಬ್ಬ ಗಲ್ಲ. ಯಾರಿಗೆ ಕಸ ಹೊಡೆದವಾಗ ಕೈಲಾಸ ಜಾಗ ಅವಾಗೇ ಕೊಡ್ತಕ್ಕದ್ದು, ಯಾರಿಗೆಲ್ಲ ಅವಾಗ ಸಲ್ತಕ್ಕದ್ದು ಅಂತ ಬಂತು. ಯಾರಿಗೆ ಸಿಕ್ತು? ಕಸ ಹೊಡೆದ. ಭಾಳ ಸೆಣ್ಯಾರು ನೋಡ್ರಿ, ಎಂತೆಂಥ ಕೆಲಸ ಮಾಡ್ತಿತ್ತು ನೋಡ್ರಿ. ಎಲ್ಲರೂ ಹೋಗಿ ನೋಡ್ರಿ, ನೀವು ನಿಮ್ಮ ಗೌಡಿಗೆ ತೋರಿಸ್ತೀರಿ. ನೀವು ಇಲ್ಲೇ ಬಸ್ ಕೂಡ ದನಿಯರು ಪತ್ರಗಳು ತೆಗಿತಾರೆ, ಹೋಗಿ ತೆಗಿತಾರೆ. ನಮ್ಮಲ್ಲಿ ರೆಡ್ಡಿಯರು 1100 ಗೌಡ್ರು. ಅವನಂತ ಶ್ರೀಮಂತಗಿರಿ ಅಲ್ಲ, ಅವನಟ್ಟು ಮಂತಾನ, ಅವನಂತ ಆಸ್ತಿ ಯಾರಿಲ್ಲ. ನಮ್ಮ ಕಡೆ ಶಿಶುಮಗ ಅದ. 4 ವರ್ಷ ಬಿದ್ದಾಡಿದೆ. ಬೇಡಪ್ಪ ಹೀನು ಜಾತಿ ಹೋಗಿದ್ದೀನಿ, ನಾಳೆ ನೀನು ಕುಲ್ದು ಹೊರಗಿಟ್ಟಾರಂತೆ ಕಿಶಿಂದ. ನಾನು ಹೊರಗಾರ ಇಡ್ತಾರಲ್ಲಪ್ಪ, ಆದ ನಿನ್ನ ಕೈಗೆ ಆಗ್ತೀನಿ. ಗೊತ್ತಾಗ್ತಿಲ್ಲ ಈಗ ನಿಮ್ಮಂದು ಆಗೈತಿ. ರಿಜೆಕ್ಟ್ ಮಿತ್ತವ್ರು ಮುಸ್ಲಿಮ ಧರ್ಮದವ್ರು. ಇವತ್ತು ಯಾವತ್ತು ಮುಸ್ಲಿಮಾರು ನನ್ನ ಮಗನೂ ಕಾರ್ ಹಿಡಿದಿಲ್ಲ. ಅವರು ಹಿಡಿದೇ ಇಲ್ಲ, ಜೀವನದಾಗ ಹಿಡಿದಿಲ್ಲ ಅವರು. ಇವತ್ತು ನಮ್ಮ ಪಾದ ಹಿಡ್ದೇನಂದ, ನಿನ್ನ ಮಗ ಆಗಿರ್ತೀನಿ ಅಂದ. ಸಣ್ಣ ಮಾತು ಏನೇವು ತಿಳಿದವ್ರು ಮಾಡ್ತಾರೆ. ಅಂತ ಕೆಲವು ಉಳಿದು ಕುಣಿಸೋ ಮಕ್ಕಳಿಗೆ ಅದನ್ನು ತಾವು ಮಾಂಕರ್ದಾಗ ಹೋಗಿಬಿಡ್ತಾವೆ. ನಾ ಗೌಡದಿನ ಸಾಹೇಬದಿನ ಕುಲ್ಕೊಂಡಿದ್ದೆ ಅಂತ ಇಲ್ಲೇ ಹುಡುಗನ ನೋಡು ಪಾಪ, ಏನೋ ದೇವ್ರು ಹೇಳ್ತಾನೆ. ನಮ್ಮನ್ನು ನಾವು ಬಂದ್ರೆ ಎಷ್ಟೊಂದು ಹಂಪ್ಕೋತಾನೆ. ಅದಕ್ಕೆ ಗುರು ಅಹಂಕಾರ ಯಾವ ಇರೋಂಗಿಲ್ಲ, ಅವ ಶಿವಶರಣ ಆಗಲೇಬೇಕಂತ. ಇನ್ನೊಂದು ದೇವರಾಗಿ ಬೆಳಿಬೇಕಂತ. ಯಾರು ದೇವ್ರು ಹೇಳ್ತಾರೆ? ಬರೀ ಕತ್ತತ್ರದ ಚಾಡಿ ಮಾಡ್ಕೊಂಡು ಮಂದ್ಯ ಮಾಡಿ ಎಲ್ಲ ನನ್ನ ಮಕ್ಕಳು ಬೆಳಕ ತೆಗೆದು ನೋಡಿ ದಾರೆಲ್ಲ ಯಾವ ಮಗ ನಿಮ್ಗೆ ದಾರ ಕಟ್ಟಿಲ್ಲ ಅನ್ಕ. ನಾನು
ಬೆಳಿಗ್ಗೆ ಹೋಗಿಬಿಟ್ಟದ ನಿಂದನ್ರು ನಿಂದ ಇವ ಶಾಣೆ ಅಲ್ಲಿ ಕೊಟ್ಕೊಂಬರೋದು ಇಲ್ಲಿ ಕೊಟ್ಕೊಂಬರೋದು ಒಂದು ಯಾರು ಹಿಂಗೆ ಅಗಳಾಡ್ಬಿಟ್ರೆ ಎಷ್ಟು ಮಂದಿ ಬದುಕ್ತಾರೆ ಇವ ನನ್ನ ಮಕ್ಕಳು ಜರ ಅಗಳಿಯಾಡಿ ಸಾಕು ಯಪ್ಪ ಏನಂತೇನೋ ಏ ಮಗನ ಹಿಂಗೆ ಏನು 10 ಬಿಟ್ಟಿನಿ 20 ಕೇಳಪ್ಪ ಹುಡ್ಡಿ ಹಡಸು ಸುಳಿ ಮಕ್ಕಳೇ ಭಗವಂತ ನಂಬಿಲ್ಲ ನಮ್ಮಂತ ಕುರುಸು ನಂಬಿ ಹಾಳಾಗುತ್ತೀನಿ ನಮ್ಮಂತ ಕುರುಸುಳ ಮಕ್ಳಿಗೆ ಹಾಳಾಕಿರಿ ನೀವು ಹೌದನ್ರಿ ಅಲ್ಲನ್ರಿ ನಾ ಇದಕ್ಕಿದ್ದಂಗೆ ಹೇಳ್ತೀನಿ ಭಗವಂತಿಗೆ ಯಾಕೆ ಬೇಕು ರೊಕ್ಕ ಅವಾಗ ಯಾಕೆ ಬೇಕು ಬಡವನವ ಗಾಳಿ ಹಸ್ತೈತೆ ಗಾಳಿ ಹಸ್ತೈತೆ ಹೇಳು ಹಸ್ತ ನೀವು ಮಾಡಿದಾನ ಸೂರ್ಯ ಹಸ್ತಾನೇನು ಅವು ನೀತಿ ಬಂದೈತೇನು ನೀತಿ ಬಂದ್ರೆ ಜಗತ್ತಿಗೆ ಉಳಿತೈತೆ ಅಂದ್ರಿ ನೀವು ಏನು ರೀ ಒಮ್ಮೆ ಶ್ರೀಶೈಲ